ಆ್ಯಂಜಿಯೋಪ್ಲಾಸ್ಟಿ ಅಂದರೆ ಹೃದಯದ ರಕ್ತನಾಳಗಳು ಎಲ್ಲಿ ಬ್ಲಾಕ್ ಆಗಿರ್ತಾವಲ್ಲ, ಅಥವಾ 100% ಆಗಲಿ 70-80 ಆಗಲಿ, ಅದನ್ನು ನಾವು ಅಡೆತಡೆಗಳನ್ನು ಏನು ಹಿಗ್ಗಿಸಿ ಅಲ್ಲಿ ಮತ್ತೆ ಸರಾಗವಾಗಿ ರಕ್ತನಾಳಗಳಲ್ಲಿ ರಕ್ತ ಫ್ಲೋ ಆಗುವಂಥ ಮಾಡುವ ಪ್ರಕ್ರಿಯೆಗೆ ನಾವು ಆ್ಯಂಜಿಯೋಪ್ಲಾಸ್ಟಿ ಅಂತೀವಿ. ತಮ್ಗೆ ಗೊತ್ತಿರುವುದು, ಹೃದಯದಲ್ಲಿ 3 ರಕ್ತನಾಳಗಳಿದ್ದಾವೆ, ಅದನ್ನು ನಾವು ಕೊರೊನರಿ ಆರ್ಟರೀಸ್ ಅಂತೀವಿ. ಸೊ ಕೊರೊನರಿ ಆರ್ಟರೀಸಲ್ಲಿ ಎಲ್ಲೇ ಬ್ಲಾಕ್ ಆದಾಗ, ಅಥವಾ ನಾವು ಮುಂಚಿತವಾಗಿ ತಿಳಿಸಿದಂತೆ ECG, ಎಕೋ ಅಥವಾ ಟ್ರೀಟ್ಮೆಂಟ್ನಲ್ಲಿ ಏನಾದರೂ ಬದಲಾವಣೆ ಇದ್ದರೆ, ಅಥವಾ ಸಿಮ್ಟಮ್ಸ್ ಇದ್ದರೆ, ಅಥವಾ ಹೃದಯಾಘಾತ ಆಗಿದ್ದರೆ, ಅದನ್ನು ನಾವೇನು ಮಾಡ್ತೀವಿ, ಇಮಿಡಿಯೇಟ್ಲಿ ಆ್ಯಂಜಿಯೋಗ್ರಫಿ ಅಂತೀವಿ ಮಾಡಲಿಕ್ಕೆ ಸಜೆಸ್ಟ್ ಮಾಡ್ತೀವಿ. ಆ್ಯಂಜಿಯೋಗ್ರಫಿ ಅಂತಂದರೆ ಹೃದಯ ರಕ್ತನಾಳಗಳ ಒಂದು ಮೌತ್ನಲ್ಲಿ, ಆ್ಯಂಡ್ ತಮ್ಗೆ ಗೊತ್ತಿರುವುದು ಹೃದಯ ರಕ್ತನಾಳಗಳಲ್ಲಿ 3 ಅಂದರೆ, ಒಂದು ಬಲಗಡೆ, 2 ಎಡಗಡೆ ಇರ್ತವೆ. ಸೊ ಒಂದು ಹೃದಯ ಅಂದರೆ ಆಲ್ಮೋಸ್ಟ್ ಇಸ್ ಲೈಕ್ ಒಂದು ಮುಷ್ಟಿಯ ಸೈಜ್ ಇರುತ್ತೆ. ಇದು ಹಾರ್ಟು, ನೀವು ಗೊತ್ತಿರ್ಬೋದು, ನೋಡ್ತಾ ಇದ್ದೀರಾ, ಇಲ್ಲಿ ಬಲಗಡೆ ರಕ್ತನಾಳ, ಇದು ಎಡಗಡೆ ಮುಂದಕ್ಕೊಂದು ಹೋಗುತ್ತೆ, ಆಮೇಲೆ ಎಡಗಡೆ ಒಂದು ಹೋಗುತ್ತೆ. ಸೊ ಒಂದೊಂದು ಸಲ ಏನಾಗ್ತವೆ, ಈ ಥರ ಬ್ಲಾಕ್ಗಳಾದಾಗ ತಾವು ಬಿಲ್ಡಪ್ ಆಗುತ್ತೆ. ಏನಂದರೆ ಬ್ಲಾಕ್ಗಳು ಬಿಲ್ಡಪ್ ಆದಾಗ, ಅಥವಾ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗಿ, ಕ್ಯಾಲ್ಸಿಯಂ ಡಿಪಾಸಿಟ್ ಆಗಿ, ಅವು ಏನಾಗುತ್ತವೆ, ಅಡೆತಡೆ ಉಂಟಾಗ್ತವೆ. ಅದನ್ನು ಕೊರೊನರಿ ಆರ್ಟರಿ ಬ್ಲಾಕೇಜಸ್ ಅಂತೀವಿ. ತಮಗೆ ಗೊತ್ತಿರ್ಬೋದು, ಸುಮಾರು ಆ್ಯಂಜಿಯೋಗ್ರಫಿ ಮಾಡಿದಾಗ 70% 80% ಅಂತ ಕೊಟ್ಟಿರ್ತಾರಲ್ಲ, ಅದು ಬ್ಲಾಕ್ ಏನಿದೆಯಲ್ಲ, ಈ ಥರ ಬ್ಲಾಕ್ ಆದಾಗ ನಾವು ಆ್ಯಂಜಿಯೋಗ್ರಫಿ ಮಾಡಲಿಕ್ಕೆ ಸಜೆಸ್ಟ್ ಮಾಡ್ತೀವಿ. ಆ್ಯಂಜಿಯೋಗ್ರಫಿ ಅಂದರೆ ಏನು? ಹೃದಯದ ರಕ್ತನಾಳಗಳನ್ನು ಪರೀಕ್ಷೆ ಮಾಡುವಂಥ ಒಂದು ವಿಧಾನ. ಅದನ್ನು ಹೆಂಗೆ ಮಾಡ್ತೀವಿ? ಈ ಕ್ಯಾಥೆಟರ್ ಅಂತ ಯೂಸ್ ಮಾಡ್ತೀವಿ. ಇದು ಶೀತು ಕೈ ಅಥವಾ ಕಾಲಲ್ಲಿ ನಾವು ಇನ್ಸರ್ಟ್ ಮಾಡ್ತೀವಿ. ಇದರ ಮುಖಾಂತರ ಒಂದು ಟ್ಯೂಬ್ ಈ ಥರ ಗೈಡ್ ಅಂತ ಇದು ಗೈಡಿಂಗ್ ಕ್ಯಾಥೆಟರ್, ಅಥವಾ ಅದು ಆ್ಯಂಜಿಯೋ ಕ್ಯಾಥೆಟರ್ ಅಂತ. ಈ ಕ್ಯಾಥೆಟರ್ ಮುಖಾಂತರ ನಾವು ಒಳಗಡೆ ಹಿಂಗೆ ಹೋಗಿಬಿಟ್ಟು ದೆನ್ ಇದ್ರ ಮುಖಾಂತರ ಏನು ಮಾಡ್ತೀವಿ, ಒಂದು ವೈರ್ ಹಾಕೋತೀವಿ, ಇದು ಗೈಡ್ ವೈರ್ ಅಂತ. ಆಮೇಲೆ ಬಲೂನ್ ಹಾಕ್ತೀವಿ. ಓನ್ಲಿ ಇವನ್ನೆಲ್ಲ ಇಲ್ಲದೆ ಮಾಡುವಂಥದ್ದು, ಈ ಕ್ಯಾಥೆಟರ್ ತೊಗೊಂಡೋಗಿ ಹೃದಯದ ರಕ್ತನಾಳಗಳ ಒಂದು ಮೌತಿನಲ್ಲಿ ಇಟ್ಟು ಇಂಜೆಕ್ಟ್ ಮಾಡಿ ನೋಡುವಂಥ ಪ್ರಕ್ರಿಯೆಗೆ ಆ್ಯಂಜಿಯೋಗ್ರಫಿ ಅಂತೀವಿ. ಅದನ್ನು ನಾವು ನೋಡಿ ಅಡೆತಡೆ ಏನಾದರೂ ಇದೆಯಂತ ತಿಳ್ಕೊಂಡು ದೆನ್ ನಾವೇನು ಮಾಡ್ತೀವಿ, ಅದಕ್ಕೆ ಏನಾದರೂ ಪರಿಹಾರ ಬೇಕಾ, ಬೈಪಾಸ್ ಬೇಕಾ, ಸ್ಟಂಟ್ ಬೇಕಾ, ಅಥವಾ ಆ್ಯಂಜಿಯೋಪ್ಲಾಸ್ಟಿ ಬೇಕಾ ಅಂತ ವಿಚಾರ ಮಾಡ್ತೀವಿ. ಅದನ್ನೇ ನಾವು ನಿಮಗೆ ಹೇಳೋದು ಆ್ಯಂಜಿಯೋಪ್ಲಾಸ್ಟಿ ಅಂತ. ಸೊ ಆ್ಯಂಜಿಯೋಪ್ಲಾಸ್ಟಿ ಅಂತಂದರೆ ಈ ಕ್ಯಾಥೆಟರ್ ಹೋದ್ಮೇಲೆ ಹೃದಯದ ರಕ್ತನಾಳ ಎಲ್ಲಿದೆ ಅಂತ ತಿಳ್ಕೊಂಡು, ಯಾವ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ತಿಳ್ಕೊಂಡು, ಆಮೇಲೆ ಇದನ್ನು ಗೈಡ್ ವೈರ್ ಅಂತೀವಿ ನಾವು. ಇದನ್ನು ಹೃದಯದ ರಕ್ತನಾಳಗಳಲ್ಲಿ ನಾವು ಪಾಸ್ ಮಾಡ್ತೀವಿ. ಈ ಥರ ಪಾಸ್ ಆಗುತ್ತೆ. ಇದ್ರ ಮೇಲೆ ನಾವೇನು ಮಾಡ್ತೀವಿ, ಬಲೂನ್ ಅಂತ. ಬಲೂನ್ ಅಂತಂದರೆ ನಮ್ಮ ಕನ್ನಡದಲ್ಲಿ ಪುಗ್ಗ ಅಂತೀವಲ್ಲ ಸಣ್ಣ ಮಕ್ಕಳಲ್ಲಿ, ಆ ಥರ. ಸೊ ಅದನ್ನೇ ನಾವು ಚಿಕ್ಕದಾಗಿ ಹೃದಯದ ಒಂದು ಈ ಕ್ಯಾಥೆಟರ್ ಟಿಪ್ಪಲ್ಲಿ ಇಟ್ಟಿರ್ತೀವಿ, ನೀವು ಕಾಣಿಸ್ಬೋದು. ಇದ್ರ ಮುಖಾಂತರ ವೈರ್ ಮುಖಾಂತರ ಓದಿ ಗೈಡ್ ವೈರ್, ಯಾಕಂದರೆ ಇಟ್ ವಿಲ್ ಗೈಡ್, ಯಾಕಂದರೆ ಇಟ್ ಕ್ಯಾನ್ ಡ್ಯಾಮೇಜ್. ಅದಕ್ಕೋಸ್ಕರ ಇದು ಗೈಡ್ ವೈರು. ಒಂದು ಕಡೆ ಹಾರ್ಡ್ ಪಾರ್ಟ್ ಇರುತ್ತೆ, ಒಂದು ಕಡೆ ಸಾಫ್ಟ್ ಪಾರ್ಟ್ ಇರುತ್ತೆ. ಸಾಫ್ಟ್ ಪಾರ್ಟು ನಾವು ಹೃದಯದ ರಕ್ತನಾಳದಲ್ಲಿ ಇಟ್ಕೊಂಡು ಅದ್ರ ಮೇಲ್ಗಡೆ ಸೇರಿಸ್ಕೊಂಡು ಇವನ್ನೆಲ್ಲ ಕೂಡ ಇದ್ರ ಮುಖಾಂತರ ನಾವು ದೇಹದ ಒಳಗಡೆ ತೊಗೊಂಡು ಹೋಗ್ತೀವಿ. ಆಮೇಲೆ ಎಲ್ಲಿ ಬ್ಲಾಕ್ ಇದೆಯಲ್ಲ ಅಲ್ಲಿ ಬ್ಲಾಕ್ ಇಟ್ಟು, ಅಲ್ಲಿ ಬ್ಲಾಕ್ ಇದೆಯಲ್ಲ ಅಲ್ಲಿ ಇದು ಬಲೂನ್ ಕಾಣಿಸ್ತಾ ಇದೆಯಲ್ಲ ನೋಡಿ, ಈ ಬಲೂನು ಬ್ಲೋ ಮಾಡ್ತೀವಿ. ಈ ಬಲೂನ್ ಬ್ಲೋ ಆದಾಗ ಎಲ್ಲಿ ಬ್ಲಾಕ್ ಇರ್ತದಲ್ಲ ಅದು ಓಪನ್ ಆಗುತ್ತೆ. ಯೂಶಲಿ ನಮ್ಮ ಭಾರತೀಯ ರಕ್ತನಾಳಗಳ ಸೈಜ್ ಭಾಳ ಕಡಿಮೆ, 3-3.5. ಅಮೇರಿಕನ್ಸ್ ಆದರೆ 4-4.5. ಬಟ್ ಇಲ್ಲೂ ಇದೆ, ಈ ಸಮ್ಟೈಮ್ಸ್ 4-4.5, 5 mm. ಬಟ್ ಆನ್ ಆ್ಯಂಡ್ ಆ್ಯಾವ್ರೇಜ್ ಇಂಡಿಯಾದಲ್ಲಿ 3-3.5 mm ಅಷ್ಟೇ. ಸೊ ಅದನ್ನು ನಾವು ವಾಟ್ ಯು ಕಾಲ್ ಕೊರೊನರಿ ಆ್ಯಂಜಿಯೋಪ್ಲಾಸ್ಟಿ ಅಂತೀವಿ. ಸೊ ಯು ಆರ್ ಜಸ್ಟ್ ಲೈಕ್ ಎ ಪ್ಲಂಬರ್ಸ್. ಸೊ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಆರ್ ನಥಿಂಗ್ ಬಟ್ ಎ ಪ್ಲಂಬರ್ಸ್ ಥರ. ಸೊ ಎಲ್ಲಿ ಬ್ಲಾಕ್ ಇದೆಯಲ್ಲ ಅದು ಓಪನ್ ಮಾಡೋದು. ಆಮೇಲೆ ಸ್ಟೆಂಟ್ ಹಾಕ್ತೀವಿ. ನಿಮಗೆ ಹೇಳ್ದಂಗೆ ಫಾರ್ ಎಕ್ಸಾಂಪಲ್ ತೋರಿಸ್ತೇನೆ ನಿಮಗೆ, ಈ ಥರ ಬ್ಲಾಕ್ ಇದೆ. ಆಮೇಲೆ ನಾವು ಹೇಳ್ದಂಗೆ ಬಲೂನ್ ಇಟ್ಟು ಓಪನ್ ಮಾಡ್ತೀವಿ, ಇದು ಸ್ಟಂಟು. ಆಮೇಲೆ ಸ್ಟಂಟ್ ಡಿಪ್ಲಾಯ್ ಮಾಡ್ತೀವಿ, ಮತ್ತೆ ಬ್ಲೋ ಮಾಡ್ತೀವಿ. ದಿ ಸ್ಟಂಟ್ ಈಸ್ ಪೊಸಿಷನ್ಡ್ ಪ್ಲೇಸ್ಡ್ ಓವರ್ ದಿ ಬಲೂನ್ ಬ್ಲೋ ಆದಾಗ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ ಈ ಥರ ಇನ್ನು ನೋಡಿರ್ಬೋದು. ಆಮೇಲೆ ದೆನ್ ಯು ಟೇಕ್ ಇಟ್ ಔಟ್ ಆ್ಯಂಡ್ ವಾಟ್ ಎವರ್ ದಿ ಬ್ಲಾಕೇಜ್ ಇಟ್ ವಿಲ್ ಡಿಸಪಿಯರ್. ಇಟ್ ಇಸ್ ವಾಟ್ ಎವರ್ ಬ್ಲಾಕೇಜಸ್ ದೆಬ್ರಿಸ್ ಕಲೆಕ್ಟೆಡ್ ದೇ ಆರ್ ಪುಶ್ ಟು ದಿ ವಾಲ್ಸ್. ನಾವು ಅದನ್ನು ತೆಗೆದು ಹೊರಗಡೆ ಏನು ತೆಗಿಯಲ್ಲ, ಅದು ಸೈಡಿಗೆ ರಸ್ತೆಯಲ್ಲಿದ್ದಂಥ ಕಲ್ಲು ಬದಿಗಿಟ್ಟಂಗೆ ಅದನ್ನು ಆ್ಯಂಜಿಯೋಪ್ಲಾಸ್ಟಿ ವಿತ್ ಈ ಸ್ಟಂಟ್ ಹಾಕಿದರೆ ಸ್ಟಂಟಿಂಗ್ ಅಂತ ಹೇಳ್ತೀವಿ. ಸೊ ಇತ್ತೀಚಿನ ದಿನಮಾನಗಳಲ್ಲಿ ಸ್ಪೆಷಲಿ ಹಾರ್ಟ್ ಅಟ್ಯಾಕ್ ಆದಾಗ ಯು ಶುಡ್ ಡೂ ಇಟ್ ಇಮಿಡಿಯೇಟ್ಲಿ. ಅದನ್ನು ನಾವು ಪ್ರೈಮರಿ ಆ್ಯಂಜಿಯೋಪ್ಲಾಸ್ಟಿ ಅಂತೀವಿ. ಮತ್ತು ಮೊದಲೆಲ್ಲ ಬೈಪಾಸ್ ಒಂದೇ ಆಪ್ಷನ್ ಇತ್ತು, ಈಗ ಹಾಗಿಲ್ಲ, ತುಂಬ ಆಪ್ಷನ್ಸ್ ಇದೆ. ತುಂಬ ಜನ
ಮಲ್ಟಿಪಲ್ ಬ್ಲಾಕೇಜಸ್ ಇದ್ದರೂ ಕೂಡ ನಮಗೆ ಬೈಪಾಸ್ ಬೇಡ, ನಾವು ನೇರವಾಗಿ ಆ್ಯಂಜಿಯೋಪ್ಲಾಸ್ಟಿ ಮಾಡ್ಕೋತೀವಿ. ಆ್ಯಂಜಿಯೋಪ್ಲಾಸ್ಟಿ ಮಾಡ್ಕೋತೀವಿ ಟು ಐದರ್ ಪೋಸ್ಟ್ಪೋನ್ ದಿ ಬೈಪಾಸ್ ಆರ್ ಪ್ರಿವೆಂಟ್ ದಿ ಬೈಪಾಸ್ ಅಂತ. ಸೊ ತುಂಬ ಜನ ಇದನ್ನು ಪ್ರಿಫರ್ ಮಾಡ್ತಾ ಇದ್ದಾರೆ. ಬಟ್ ಈಸ್ ಕ್ವೈಟ್ ಎಕ್ಸ್ಪೆನ್ಸಿವ್. ಏನಂದರೆ ಇದಕ್ಕೆಲ್ಲ ಸಾವಿರಾರು ರೂಪಾಯಿಗಳು, ಲಕ್ಷಾಂತರ ರೂಪಾಯಿಗಳು ಖರ್ಚಾಗ್ತಾಯಿದೆ ಇತ್ತೀಚಿನ ದಿನಮಾನಗಳಲ್ಲಿ. ಸೊ ಹೀಗಾಗಿ ನಾವು ಒತ್ತು ಕೊಡಬೇಕಾಗಿದ್ದು ಸ್ಟಂಟ್ ಆಗಲಿ, ಬಲೂನ್ ಆಗಲಿ ಅಥವಾ ಆ್ಯಂಜಿಯೋಗ್ರಫಿ ಮಾಡೋದ್ರ ಮೇಲಲ್ಲ. ಸೊ ಐ ಹ್ಯಾವ್ ಟು ಮೋರ್ ಕಾನ್ಸಂಟ್ರೇಟ್ ಆನ್ ಪ್ರಿವೆನ್ಷನ್. ದಟ್ ಈಸ್ ಹೌ ಯು ಶುಡ್ ಪ್ರಿವೆಂಟ್ ದಿ ಹಾರ್ಟ್ ಪ್ರಾಬ್ಲಮ್ಸ್, ಹಾರ್ಟ್ ಅಟ್ಯಾಕ್ಸ್, ಅಥವಾ ಹೌ ಟು ಪ್ರಿವೆಂಟ್ ದಿಸ್ ಬ್ಲಾಕೇಜಸ್ ಇನ್ ದಿ ಬ್ಲಡ್ ಪೈಪ್ಸ್ ಆಫ್ ದಿ ಹಾರ್ಟ್, ದೇ ಆರ್ ಕಾಲ್ಡ್ ಕೊರನರಿ ಆರ್ಟರೀಸ್. ಅದನ್ನು ಹೆಂಗೆ ನಾವು ಪ್ರಿವೆಂಟ್ ಮಾಡಬೇಕು ಅನ್ನೋದೇ ಭಾಳ ಒತ್ತು ಕೊಡಬೇಕಾದಂಥ ಅವಶ್ಯಕತೆ ನಮ್ಮ ಭಾರತದಲ್ಲಿದೆ. ಸೊ ಈ ನಿಟ್ಟಿನಲ್ಲಿ ಎಲ್ಲ ಸಂಸ್ಥೆಗಳು, ವಿಶೇಷವಾಗಿ ಸರ್ಕಾರಿ ಸಂಸ್ಥೆಗಳು, ಅವು ಏನಾಗ್ತಾಯಿದೆ, ಸರ್ಕಾರಿ ಸಂಸ್ಥೆಗಳು ದೇ ಆರ್ ಮೋರ್ ಕಾನ್ಸಂಟ್ರೇಟಿಂಗ್ ಆನ್ ಪ್ರೊಸೀಜರ್ಸ್ ಆರ್ ಆ್ಯಂಜಿಯೋಪ್ಲಾಸ್ಟಿ, ಬೈಪಾಸ್. ಅದಾಗಬಾರ್ದು. ದೇ ಶುಡ್ ಮೋರ್ ಕಾನ್ಸಂಟ್ರೇಟ್ ಆನ್ ದಿ ಪ್ರಿವೆನ್ಷನ್. ದೇ ಶುಡ್ ಕಂಡಕ್ಟ್ ಕ್ಯಾಂಪ್ಸ್ ಆಲ್ ಓವರ್ ದಿ ಕರ್ನಾಟಕ. ದೇ ಶುಡ್ ಬ್ರಿಂಗ್ ಅವೇರ್ನೆಸ್. ದೇ ಶುಡ್ influence the policy makers to include subject in the primary school, high school, colleges. How should take ತಡೆಗಟ್ಟುವುದು ಹೇಗೆ ಅನ್ನೋದಕ್ಕೆ ಅವರು ದೇ ಶುಡ್ ಇನ್ಫ್ಲೂಯೆನ್ಸ್ ದಿ ಪಾಲಿಸಿ ಮೇಕರ್ಸ್ ಆರ್ ಎಜುಕೇಷನ್ ಸಿಸ್ಟಮ್, ಸೊ ದ್ಯಾಟ್ ದೇ ಕ್ಯಾನ್ ಇನ್ಕ್ಲೂಡ್ ಆಲ್ ದೋಸ್ ಸಬ್ಜೆಕ್ಟ್ಸ್ ರಿಗಾರ್ಡಿಂಗ್ ದಿ ಹೆಲ್ತ್ ಇನ್ ದೇರ್ ಕರಿಕ್ಯುಲಮ್, ಸೊ ದ್ಯಾಟ್ ದೇ ಕ್ಯಾನ್ ಬಿಕಮ್ ದಿ ಫ್ಯೂಚರ್ ಹೆಲ್ದಿ ಸಿಟಿಜನ್ಸ್ ಆಫ್ ಇಂಡಿಯಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.